ಕಾಲಚಕ್ರ ತಿರುಗಿದೆ. ಬೆಳ್ಳಿ ತೆರೆಯ ಮೇಲೆ ಅವಿಸ್ಮರಣೀಯ ಛಾಪು ಬಿಟ್ಟ ಪ್ರತಿಭಾಶಾಲಿ ಕನ್ನಡ ನಟಿ ನಮ್ಮನ್ನಗಲಿದ್ದಾರೆ. ಕನ್ನಡ ಚಿತ್ರರಂಗದ ಅಭಿನಯ ಶಾರದೆ ಬಿ. ಸರೋಜಾದೇವಿ ಅವರು ಇಂದಿಗೆ ನಮ್ಮ ಮಧ್ಯದಲ್ಲಿಲ್ಲ. ಅವರು 87ನೇ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿ ನಿಧನರಾದರು. 6 ದಶಕಕ್ಕೂ ಹೆಚ್ಚು ಕಾಲ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ ಅವರು 200ಕ್ಕೂ ಹೆಚ್ಚು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅವರು ನಟಿಸಿದ ಕೊನೆಯ ಚಿತ್ರ ನಟ ಸಾರ್ವಭೌಮ ಅಪ್ಪು ಜೊತೆ 2019ರಲ್ಲಿ ತೆರೆಗೆ ಬಂದಿತ್ತು. ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಚಿತ್ರರಂಗಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಸರೋಜಾದೇವಿ ನಿಜಕ್ಕೂ ಪಾಂಡಿತ್ಯಪೂರ್ಣ ಕಲಾವಿದೆ. ಅವರು 1967ರಲ್ಲಿ ಹರ್ಷ ಅವರನ್ನು ವಿವಾಹವಾದರು. ಪತಿಯ ನಿಧನದ ನಂತರ ಇಂದು ಅವರ ಸಮಾಧಿಯ ಪಕ್ಕದಲ್ಲಿಯೇ ಸರೋಜಾದೇವಿಯ ಅಂತ್ಯಕ್ರಿಯೆ ನಡೆಯಲಿದೆ, ಕೊಡಗೇಹಳ್ಳಿಯ ತೋಟದಲ್ಲಿ. 1938 ಜನವರಿ 7ರಂದು ಬೆಂಗಳೂರಿನಲ್ಲಿ ಜನಿಸಿದ ಸರೋಜಾದೇವಿ ತಂದೆ ಭೈರಪ್ಪ ಅವರ ಪ್ರೋತ್ಸಾಹದಿಂದ ನೃತ್ಯ ಕಲಿತರು. ಚಿತ್ರರಂಗಕ್ಕೂ ಪದಾರ್ಪಣೆ ಮಾಡಿದರು. 1955 ಮಹಾಕವಿ ಕಾಳಿದಾಸ ಚಿತ್ರದಿಂದ ಆರಂಭಗೊಂಡ ಈ ಹೆಸರಾಂತ ನಟಿಯ ಹಾದಿ ಚಿತ್ರರಂಗ ಇತಿಹಾಸವೇ ಆಗಿದೆ. ಇಂದು ಅವರು ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರ ಕಲಾತ್ಮಕ ಪಟಗಳು ಸದಾ ಜೀವಂತ. ಇದು ನಿರ್ಗಮನವಲ್ಲ, ಅದು ಕನ್ನಡ ಸಂಸ್ಕೃತಿಯ ಒಂದು ಯುಗದ ಅಂತ್ಯ. ಶ್ರದ್ಧಾಂಜಲಿ ಬಿ. ಸರೋಜಾದೇವಿ ಮೇಡಮ್ಗೆ. ನಮ್ಮ ಮನಸ್ಸಿನಲ್ಲಿ ನೀವು ಸದಾ ಜೀವಂತ.